ನಮಸ್ತೆ. ಪರಮೇಶ್ವರ್ ಅವ್ರ ಮನೆ ಇದೆನಾ? ಹೌದು, ಅವ್ರು ಶೂಟಿಂಗ್ ಹೋಗಿದ್ದಾರೆ. ಶೂಟಿಂಗಿಗೆ ಹೋಗೋ ತಪ್ಪು ಸರ್ಕಾರಕ್ಕೆ ತಿಳಿದ್ರೆ ಪ್ರಾಣಿ ಬೇಟೆ ಮಾಡೋನ್ನ ಜೈಲಿಗೆ. ಶೂಟಿಂಗ್ ಅಂದ್ರೆ ಕಾಡು ಪ್ರಾಣಿಗಳನ್ನ ಸಾಯಿಸೋದಲ್ಲ ಸರ್, ಸಿನಿಮಾ ಶೂಟಿಂಗು. ನಮ್ಮ ಯಜಮಾನ್ರು ಆಕ್ಟ್ರು. ಯಾಕಿನ್ನೂ ಬಂದಿಲ್ಲ? ನೀವು ಬರೋದು ಗೊತ್ತಿದ್ದಿದ್ರೆ ಬಂದಿರೋರು. ನೀವ್ಯಾರು? ನಾನು ಇನ್ಸ್ಪೆಕ್ಟರ್ ನಾಗರಾಜ್. ಹಗಲೊತ್ತು ಗುಂಡು ಹಾರ್ಸಕ್ಕೂ ರೆಡಿ, ರಾತ್ರಿ ಹೊತ್ತು ಗುಂಡು ಹಾಕಕ್ಕೂ ರೆಡಿ. ಈಕೆನ ಜೈಲಿಂದ ಬಿಡಿಸ್ಕೊಂಡು ನಿಮ್ಮಲ್ಲಿ ಬಿಟ್ಟು ಹೋಗಿ ಬಂದಿದ್ದೀನಿ. ಜೈಲ್ಗೂ ನಮ್ಮನೆಗೂ ಏನ್ ಸಂಬಂಧ ಸರ್? ಈಕೆ ಯಾರು? ಈಕೆ ಹೆಸರು ಮಾಲಿನಿ ಅಂತ. ಜನ ಇವ್ರನ್ನ ಕಳ್ಳಿ ಮಾಲಿನಿ ಅಂತ ಕರೀತಾರೆ. ಕಳ್ಳತನದ ಆಪಾದನೆ ಹೊತ್ತು ಜೈಲಲ್ಲಿದ್ರು. ಕೋರ್ಟ್ ಊರ್ನ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಮಾಡಿದೆ. ನಿಮ್ಮ ಮನೇಲಿ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನಿಮ್ಮ ಯಜಮಾನ್ರಿಗೆ ತಿಳಿಸ್ಬಿಟ್ಟು. ಇಲ್ಲೇ ಬಿಡ್ಬೇಕು? ಕೋರ್ಟ್ ಆರ್ಡರ್ ಆಗಿದೆ. ಕಳ್ಳಿನ ತಂದು ನಮ್ಮನೆಗೆ ಯಾಕ್ರಿ ಒಪ್ಪಿಸ್ತಾ ಇದ್ದೀರಾ? ಏನ್ರಿ ಹಾಗಂತೀರಾ? ನೀವೇ ಹೀಗಂದ್ರೆ ಈಕೆ ನೋಡ್ಕೊಳ್ಳಲ್ಲ ಯಾರು? ನಿಮ್ಮ ಯಜಮಾನ್ರು ಹೇಳಿ, ಅವ್ರು ನೋಡ್ಕೊಳ್ತಾರೆ. ಈಕೆ ನಿಮ್ಮ ಯಜಮಾನ್ರು ಫ್ರೆಂಡು, ಹಾಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಳ್ರಿಗೆಲ್ಲ ನಮ್ಮ ಮನೇಲಿ ಜಾಗ ಇಲ್ಲ. ಕೋರ್ಟ್ ಆರ್ಡರ್ನ ಧಿಕ್ಕರಿಸಿದ್ರೆ 3 ವರ್ಷ ಕಠಿಣ ಶಿಕ್ಷೆ. ನಮ್ಮ ಯಜಮಾನ್ರು ಇಲ್ದೇ ಇದ್ದಾಗ ಬಂದು ನನ್ನ ಮೇಲೆ ರೋಪ್ ಹಾಕ್ತಿದ್ದೀರಾ? ಹೆಂಗಸರ ಮೇಲೆ ಅಧಿಕಾರ ಚಲಾಯಿಸ್ತೀರಾ? ಈಕೆ ಏನಾದ್ರೂ ಒಳಗಡೆ ಬಂದ್ರೆ ಓದ್ದು ಹೊರಗೆ ಹಾಕ್ತೀನಿ. ಅದಕ್ಕೆ ಹೇಳ್ದೆ ಇಲ್ಲಿಗೆ ಬರೋಲ್ಲ ಅಂತ. ಬಲವಂತವಾಗಿ ಕರ್ಕೊಂಡ್ಬಂದು ಅವಮಾನ ಮಾಡ್ತಿದ್ಯಾ ಪರ್ಮು? ರೀ ನೀವೇನ್ರಿ ದಿನಕ್ಕೊಂದೊಂದು ವೇಷ ಹಾಕ್ತೀರಾ? ಯಾರ ಗಂಡನೋ ಯಾರ ಪೊಲೀಸೋ ಒಂದು ಅರ್ಥ ಆಗ್ತಿಲ್ಲ. ನನಗಂತೂ ಸಾಕಾಗಿ ಹೋಗಿದೆ. ಮಾಮಲ್ಲಿ ಈಗ ತಾನೇ ಶೂಟಿಂಗ್ ಮುಗೀತು ಕಣೆ. ಬರ್ತಾ ಇವಳನ್ನು ಕರ್ಕೊಂಬಂದೆ. ಜ್ಯೂಸ್ ತಂದು ಕೊಡ್ತೀಯಾ? ರೀ ನಿಮ್ ಫ್ರೆಂಡ್ ಅಂದ್ರೆ ಡ್ರಾಮಾದವರೇ ಆಗಿರ್ಬೇಕು. ನೀವು ಸೀರಿಯಲ್ ಎಲ್ಲ ಮಾಡಿರ್ಬೇಕಲ್ಲ? ಇಲ್ಲ ಇಲ್ಲ, ನಾನು ಸೀರಿಯಲ್ ನಟಿ ಅಲ್ಲ, ನಿಮ್ಮ ಯಜಮಾನ್ರು ಫ್ರೆಂಡ್ ಅಷ್ಟೇ. ಅವನೇ ಹೇಳ್ದಾಗೆ ಇಷ್ಟು ದಿನ ಜೈಲಲ್ಲೇ ಇದ್ದೆ. ನೀನು ನನ್ನ ಫ್ರೆಂಡ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಜ್ಯೂಸ್ ತರಕ್ಕೆ ಹೋಗ್ಬಿಟ್ಟಿದ್ದಾಳೆ. ಇನ್ನು ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ ಹಾಗೆ ನೀನು ಆರಾಮಾಗಿರ್ಬೋದು. ಜ್ಯೂಸಲ್ಲೇ ಮುಗ್ದಿದೆ. ಬಾಯಿ ಒಣಗ್ತಾ ಇದ್ದ ನೀರಾದ್ರೂ ಕೂಡ ಇವತ್ತು ನಲ್ಲಿ ನೀರು ಬಂದಿಲ್ಲ. ಬೋರ್ವೆಲ್ ಹಿಡ್ಕೊಂಡ್ ಬರ್ಬೇಕಿತ್ತು. ಆ ಕೆಲಸ ಮಾಡಕ್ ನೀವಿರ್ಲಿಲ್ವಲ್ಲ? ನಿನಗಾರೆ ಜ್ಯೂಸ್ ಇದೆ, ನಮಗೆ ಬೋರ್ವೆಲ್ ನೀರು ಇಲ್ವಾ? ಕಳ್ರಿಗೆಲ್ಲ ಜ್ಯೂಸ್ ಕೊಡೋಷ್ಟು ಗಟ್ಟಿ ಅಲ್ಲ ನಾನು. ಏನ್ ಮಾತಾಡ್ತಿದ್ಯಾ ನೀನು? ಅವಳ ಮೇಲೆ ಕಳ್ಳತನದ ಆಪಾದನೆ ಇತ್ತು, ಆದ್ರೆ ಅವಳು ದೋಷ ಮುಕ್ತಳ ಬಂದಿದ್ದಾಳೆ. ಕೋರ್ಟ್ ಆರ್ಡರ್ ಇದೆ, ತೋರಿಸ್ಬೇಕಾ? ಬೇಕಾಗಿಲ್ಲ. ಕಳ್ಳಿ ಯಾವತ್ತಿದ್ರು ಕಳ್ಳಿನೇ. ಕಳ್ರನ್ನ ನೇರವಾಗಿ ಜೈಲಿಂದ ಮನೇಲಿ ತಂದಿಟ್ಕೊಳ್ಳೋದು ತಪ್ಪಾಗುತ್ತೆ. ಈಗ ನೀವೇ ಕಳಿಸ್ತೀರೋ ಅಥವಾ ನಾನೇ ಅವ್ರ ಮೇಲೆ ದೂರ ಕೊಡ್ಲೋ? ಕೈಲಾಸನಾಥ ಮಾರು ಒಂದ್2 ದಿನ ಇಲ್ಲಿ ಇರ್ತಾಳೆ ಕಣೆ. ಕೆಲಸ ಸಿಕ್ತಿದ್ದಾಗೆ ಹೊಟ್ಟೋಗ್ತಾಳೆ. ಬಿಸಿನೀರಿಗೆ ತಣ್ಣೀರಾಗೋ ಹಾಗೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಅಲ್ಲ ನನ್ ಬಂಗಾರ? ಅಲ್ಲ ಕಬ್ನ. ಮಕ್ಕೋ ನನ್ ವಜ್ರ. ಆಗಲ್ಲ ಬರುವಜ್ರ. ನಾನಿನ್ ಗಂಡ ಅಲ್ಲ ಯಮದಂಡ. ಕಳ್ರಿಗೆಲ್ಲ ನಮ್ಮ ಮನೇಲಿ ಜಾಗ ಇಲ್ಲ ಕೋದಂಡ. ಕತ್ಲಲ್ಲಿ ಒಬ್ಳನ್ನೇ ಕಳ್ಸೋದು ಹೇಗೆ? ಟಾರ್ಚ್ ಕೊಟ್ಟು ಕಳ್ಸಿ. ಬೀದಿ ನಾಯಿಗಳಿವೆ. ಬಿಸ್ಕತ್ ಪ್ಯಾಕೆಟ್ ಕೊಟ್ಟು ಕಳ್ಸಿ. ನಾನು ಇದಕ್ಕೆ ಹೇಳಿದ್ದು ಬರಲ್ಲ ಅಂತ. ಈಗ ಕರ್ಕೊಂಡು ಬಂದು ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಮಾಲಿನಿ, ನಾನು ಪರಮೇಶ್ವರ. ಈ ಕೈಲಾಸದಲ್ಲಿ ಎಲ್ಲಾ ಗಂಡುಗಳಿಗೂ ಜಾಗ ಇದೆ. ನೀನು ನನ್ ಗೆಸ್ಟು, ನಿನಗೆ ಬೇಕಾಗಿದೆ ರೆಸ್ಟು. ಅದೇ ನಿನ್ ಗೆಸ್ಟ್ ರೂಮ್. ಹಾಯ್ ಹಲೋ, ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ನಲ್ಲಿ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನೋಡಿದ್ರಲ್ಲ ನಮ್ಮ ಪಾರು ಆಂಟಿ ಮನೇಲಿ ಎಂತ ಅವಸ್ಥೆ ಶುರುವಾಗಿದೆ. ಕಳ್ಳಿ ಮಾಲಿನಿ ಈ ಮನೆಗೆ ಬಂದು ಸೆಟ್ಲ್ ಆಗಿದ್ದಾಳೆ. ಆಕೆ ನಮ್ಮ ಪರಮೇಶ್ವರ್ ಅಂಕಲ್ಗೆ ಫ್ರೆಂಡ್ ಅಂತೆ. ಏನ್ ಮಾಡೋದು, ನಮ್ಮ ಅಂಕಲ್ಗೂ ಬುದ್ಧಿ ಇಲ್ಲ. ಕಳ್ಳಿ ಬಂದು ಮನೆಗೆ ಸೇರ್ಕೊಂಡಿದ್ದಾಳೆ ಅಂದ್ರೆ ಪಾಪ ನಮ್ಮ ಪಾರು ಆಂಟಿಗೆ ಎಷ್ಟು ಭಯ ಆಗಿರ್ಬೇಕು. ಕಳ್ಳರು ಅಂದ್ಮೇಲೆ ಕದ್ದೇ ಕದೀತಾರೆ. ಕುತ್ಕೋಣ ಸುಟ್ರು ಹೋಗಲ್ಲ ಅಂತ ಆಗಾಗ ನಮ್ಮ ಅಜ್ಜಿ ನನ್ಗೆ ಹೇಳ್ತಾ ಇದ್ರು. ಆಕೆ ಕದೀತಾಳ, ಪಾರು ಆಂಟಿನೇ ಆಕೆನ ಒದಿತಾಳ ಅನ್ನೋದನ್ನ ನೀವೇ ಕಾದ್ ನೋಡಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಅಂತ ಹೇಳ್ತಾ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ರೀ ಅಯ್ಯೋ ರೀ, ಮಲ್ಗೋಗಿ ಯಾಕ್ರಿ ಕನ್ನಡಕ? ಕಾಲ ಕನ್ಸು ಕ್ಲಿಯರ್ ಆಗಿ ಕಾಣ್ಲಿ ಅಂತಲ್ಲ. ಕಂಡು ಕನ್ಸಲ್ಲಿ ಬಿರುಗಾಳಿ ಬೀಸಿ ಕಣ್ಣು ಧೂಳು ಬೀಳದೆ ಇರ್ಲಿ ಅಂತ. ರೀ ಈ ಮನೆಗೆ ಯಾರು ಯಜಮಾನಿ? ಮಧ್ಯರಾತ್ರಿಲಕ್ಕೆ ಯಜಮಾನ ಬಂತು. ಮನೆಗಷ್ಟೇ ಇಲ್ಲ, ನನಗೂ ನೀನು ಯಜಮಾನಿ. ಹಾಗಾದ್ರೆ ಈ ಮನೆ ನನ್ನ ಮಾತನಾಡಿಬೇಕು, ನಿಮ್ಮ ಮಾತನಾಡಿಬೇಕು? ನಿನ್ನ ಮಾತೇ ನಡಿಬೇಕು ಚಿನ್ನ. ಮನೆಗೆ ನೀ ಯಜಮಾನಿ ಅಂದ್ಮೇಲೆ ನಿಂದೆ ರೂಲಿಂಗು. ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಫೀಲಿಂಗು? ಇಲ್ಲ ಇವಳ ಎಂತ ಮಾತು ಅಂತಾಡ್ತೀಯ? ಕೇಳಿ ಆ ಕಳ್ಳಿನ ಗೆಸ್ಟ್ ರೂಮಲ್ಲಿ ಬಿಟ್ರಿ? ಹಳ್ಳಿ ಅಲ್ಲಮ್ಮ, ಮಾಲಿನಿ. ಮಾನವೀಯತೆ ದೃಷ್ಟಿಯಿಂದ ಕರ್ಕೊಂಡ್ ಬಂದಿದ್ದೀನಿ. ಕಳ್ಳಿನ ಜೈಲಿಂದ ಮನೆ ಕರ್ಕೊಂಡು ಬರೋದು ಸರಿನಾ ನನ್ನ ರಾಜ? ಕಟ ಕೈಲಾಸನಾಥ, ಒಂದು ವಿಷಯ ತಿಳ್ಕೊರಾಣಿ. ಅವಳು ಜೈಲಿಂದ ಬಂದಿದ್ದು ಕಳ್ಳಿ ಅನ್ನೋ ವಿಷಯನ ನಾನು ನಿನ್ನ ಹತ್ರ ಮುಚ್ಚಿಡುವುದಾಗಿತ್ತು. ಆದ್ರೆ ನನಗೆ ಯಾವತ್ತೂ ಸುಳ್ಳು ಹೇಳಿಲ್ಲ. ನಿನ್ನ ಸೇಬುಗಲ್ಲದ ಮೇಲಾಣೆ. ಅವಳ ಬಗ್ಗೆ ನಿಂಗೆ ಕರಿಕರ ಹುಟ್ಲಿ, ಅವಳು ಕೆಲಸ ಸಿಗೋವರೆಗೂ ನಿಂಗೆ ಸಹಾಯ ಮಾಡ್ಲಿ ಅಂತ ನಿಜ ಹೇಳ್ದೆ. ಇದು ತಪ್ಪ? ಇನ್ನು ಎಷ್ಟು ದಿನ ಅವಳು ಇಲ್ಲೇ ಟಿಕಾನಿ? ಕೆಲಸ ಸಿಕ್ಕ ಕೂಡ್ಲೆ ಹಾರು ಹೋಗ್ಬಿಡ್ತಾಳೆ. ಇನ್ನೂ ರೆಕ್ಕೆ ಬಂದಿಲ್ಲ ಅಂತ ಇಲ್ಲೇ ಕೂತ್ಕೊಂಡ್ಬಿಟ್ರೆ ಇನ್ನು 2 ದಿನದಲ್ಲಿ ಅವಳು ಕೆಲಸ ಸಿಕ್ಬಿಡುತ್ತೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅವಳು ಮನೆ ಬಿಟ್ಟು ಹೋಗ್ದಿದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಪಾರ್ವತಿ, ಈ ಪ್ರಪಂಚದಲ್ಲಿ ಪರಮೇಶ್ವರಂಗಿರೋದು ಪಾರ್ವತಿ ಒಬ್ಳೆ ಕಣೆ. ಹಾಗಂತ ಯಾರು ಹೇಳಿದ್ದು? ಎಲ್ಲಾ ಪುರಾಣಗಳು ಹಾಗೆ ಹೇಳತ್ವೆ. ಯಾಕೋ ನೈಸ್ ಮಾಡಿ ನಮ್ಸಿ ನನ್ನನ್ನು ಒಪ್ಪಿಸ್ಬಿಡ್ತೀರಪ್ಪ. ಇನ್ನಷ್ಟೆಲ್ಲ ಬಿಡೆ. ಹಾಯ್ ಸಣ್ಣ
ಬಡಿ ಚಿಕ್ಕ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ನಲ್ಲಿ ಎವ್ರಿಬಡಿ. ನಾನು ಪಕ್ಕರು ಆಂಟಿ ಮನೆಗೆ ಕಳ್ಳಿ ಬಂದು ಸೆಟ್ಲ್ ಆದ್ಲು. ಕಳ್ಳಿ ಬಂದು ಸೆಟ್ಲ್ ಆಗಿರೋ ಕಳ್ಳಿ ಏನಾದ್ರೂ ಕದೀತಾಳ ಇಲ್ವಾ ಅನ್ನೋದನ್ನ ಗೆಸ್ ಮಾಡಿ. ಅವಳು ಕದಿಯೋದಾದ್ರೆ ಎಸ್ ಅಂತ, ಕದಿಯೋದಿಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ ನೀವು ನಮಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು Y ಅಥವಾ N ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಕಚ್ಚೋ ನಾಯಿ ಯಾವತ್ತಿದ್ರು ಕಚ್ಚೋದೆ, ಕದ್ಯೋ ಕಳ್ಳ ಯಾವತ್ತಿದ್ರು ಕದ್ಯೋನೆ. ನಮ್ಮ ಅಕ್ಕ ಗಾದೆ ಮಾತಂತೂ ತುಂಬಾ ಚೆನ್ನಾಗಿ ಹೇಳ್ತಾಳೆ. ಅದ್ರಲ್ಲಿ ಸತ್ಯ ಇರ್ಲಿ ಬಿಡ್ಲಿ ಪ್ರಾಸ ಅಂತೂ ಇರುತ್ತೆ. ಏನೋ ಸುಬ್ಬು ನಾನೊಬ್ಬಳು ಮಾತ್ರ ಜ್ಯೂಸ್ ಕೊಡ್ತಾ ಇದೀಯಾ? ಏನೇ ಹೇಳ್ರಿ, ಈ ಡ್ರೆಸ್ನಾಗ ನೀವು ಭಾರಿ ಚಂದ ಕಾಣ್ಲಿಕ್ಕೆ. ಸೀರಿಯಸ್ ವಿಷಯ ಮಾತಾಡ್ತಾ ಇದೀವಿ, ಕಳ್ಳಿ ವಿಷಯ ಮಾತಾಡ. ಯಾವ ಕಳ್ಳಿ ಬಂದ್ರೆ ನಮಗೇನ್ರಿ? ಈ ಮನೇಲಿ ಏನೇ ಕಳ್ತನ ಆದ್ರೂ ಎಲ್ಲ ನಿನ್ ತಲೆ ಮೇಲೆ ಬರುತ್ತೆ ಗೊತ್ತಾ? ಆದ್ರೆ ನಾ ಕಳ್ಳಲ್ಲ. ಆದ್ರೆ ಕಳ್ಳಿ ತನ್ನ ಮನೇಲಿ ಇಟ್ಕೊಂಡಿದ್ದೀರಲ್ಲ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ವೈಶಾಲಿ. ಅವಳು ಎರಡು ಕೈ ಹಿಂದ್ ಕಟ್ಬಿಟ್ರೆ ಆಮೇಲೆ ನೀನು ಊಟ ಮಾಡಿಸ್ಬೇಕಾಗುತ್ತೆ. ಅದು ಸಾಧ್ಯ ಇಲ್ಲ ಬಿಡ್ರಿ. ಅವಳು ಯಾವಾಗ ಹೋಗ್ತಾಳಂತೆ? ಕೆಲಸ ಸಿಗ್ಬೇಕಂತ. ನನ್ನ ಕೆಲಸನ ಹಾಕಿ ಕೊಟ್ಬಿಡ, ನಾ ಊರಿಗೆ ಹೋಗ್ಬಿಡ್ತೀನಿ. ನೀನು ಹೋಗ್ಬಿಟ್ಟು ನನ್ಗತಿ ಏನ್ ಸುಬ್ಬು, ನಾವಿಬ್ರು ಅವಳ ಮೇಲೆ ಕಂಡು ಹಿಡ್ಬೇಕು. ಆಯ್ತಕ್ಕ, ನಂದೆರಡು ಕಣ್ಣ ನಿಂದೆರಡು ಕಣ್ಣ. ಇನ್ ಹುಷಾರು, ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ಏನೇನ್ ಮಾಡ್ತಾಳೆ, ಯಾವ್ಯಾವ ವಸ್ತುನ ಮುಟ್ತಾಳೆ ಎಲ್ಲರ ಮೇಲೂ ಗಮನ ಇಡು. ಅಷ್ಟೇ ಅಲ್ಲ, ಗಂಡನ ಮೇಲೂ ಗಮನ ಇಡೋದು ಲೋಕ ಕಲ್ಯಾಣ ದೃಷ್ಟಿಯಿಂದ ಒಳ್ಳೇದು. ಅಲ್ಲಿ ನೋಡಿ, ಆಗ್ಲೇ ನಮ್ ಕಣ್ ಮುಂದೆನೆ ಒಂದ್ ಐಟಮ್ ಗುಳುಮಾಯ್ತು. ಈಗ ನೀನ್ ಎಷ್ಟು ಐಟಮ್ ಅಂತ ನೆನಪಲ್ಲಿ ಇಟ್ಕೊಳ್ತೀಯಾ? ಅಕ್ಕ, ಒಂದ್ ಕೆಲಸ ಮಾಡೋಣ, ನಮ್ಮ ಮನೆಗೆ ಹಸಿ ಸಾಮಾನು ಅದಾವಲ್ಲ ಅವನ್ನೆಲ್ಲ ಒಂದು ಪಟ್ಟಿ ಮಾಡಿ ಇಟ್ಕೊಂಡ್ಬಿಡೋಣ. ಸೂಪರ್ ಐಡಿಯಾ. ಪಾರು, ಸುಬ್ಬಗ್ ಆಗಾಗ ತಲೆ ಓಡುತ್ತೆ ಕಣ. ಎಷ್ಟೇ ಆಗ್ಲಿ ನನ್ನ ಕಸಿನ್ ಅಲ್ವಾ, ಅದಕ್ಕೆ ಆಗಾಗ ತಲೆ ಓಡೋದು. ಕಾಸ್ಟ್ಲಿದು ಕತ್ತಲ್ಲಿರ್ಲಿ ಅಂತ ಹಾಕೊಂಡ್ರೆ ಭಯ ಆಗ್ತಿದೆಯಲ್ಲಪ್ಪ. ಕತ್ತಿಸಿಗೆ ಕೊಲೆ ಮಾಡಿ ತಗೊಂಡೋಗ್ಬಿಟ್ರೆ ಬೇಡ 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 ಬೇಡ, ಸಹವಾಸವೇ ಬೇಡ ನನಗೆ. DVD ಪ್ಲೇಯರ್ ಕಾಸ್ಟ್ಲಿ ಇದು, ಇದನ್ನ ಎಲ್ಲಿಡ್ಲಿ? ವೇದವ್ರ, ಲಘುನ ನಂಬರ್ ತೊಗೊಂಬರ್ರಿ. ಸಿಕ್ಬಿಡ್ತಾ? ಬಚ್ಚಿಟ್ಟಿದ್ಯಾ? ಇದು ನಿಮ್ಮ ತಲೆಗೆ ಚಂದ ಕಾಣಂಗಿಲ್ಲ. ಈ ಹೆಡ್ಫೋನ್ ಇಲ್ಲ ಅಂದ್ರೆ ನನ್ನ ಹೆಡ್ಡೇ ನಿಲ್ಲಲ್ಲ. ತಗೋ ಹಚ್ಚು. ನಾನು ಇನ್ ಬರ್ತೀನಿ. ಹೋಗ್ಬಿಟ್ರಲ್ಲ ಬರೋದು. ತೆಗೆದು ಕೊಟ್ಟ ಅಂದ್ರೆ ಊರ ಬಿಟ್ಟು ಹೊಟ್ಟೋಗ್ಬೇಕು. ಇಂಥ ಕರ್ಲ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಆಮೇಲೆ ರೇಡಿಯೋದಲ್ಲಿ ತರ್ಲಿ ಸುಬ್ಬ ಅಂತ ಅನೌನ್ಸ್ ಮಾಡ್ಬಿಡ್ತೀನಿ. ವಾಂಟೆಡ್. ಸುಬ್ಬು, ಕಾಸ್ಟ್ಲಿ ವಸ್ತುಗಳನ್ನ ಬಚ್ಚಿಡ್ಬೇಕು. ಅಕ್ಕ, ಈ ವಸ್ತುಗಳನ್ನು ಬಚ್ಚಿಡ ಬದಲು ನಾವೇ ಇಬ್ರು ಬಚ್ಚಿಟ್ಕೊಂಡ್ಬಿಟ್ರೆ? ಹಾಗೆ ಮಾಡಿದ್ರೆ ಸುಲಭವಾಗಿ ಎಲ್ಲ ಹೊಡ್ಕೊಂಡು ಹೋಗ್ತಾಳೆ. ವಾಂಟೆಡ್. ನೋಡ ಪರ್ಮು, ಯಾವ ಟೈಮಲ್ಲಿ ಏನಾಗಬೇಕು ಆಸ್ ಇಟ್ ಇಸ್ ಅದಾಗೆ ಆಗುತ್ತೆ. ಆಗೋದನ್ನ ಯಾರ ಕೈಯಿಂದನೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಮನೆ ವಸ್ತುಗಳನ್ನ ಕಳ್ಕೊಳ್ಳೋದು ಗ್ಯಾರಂಟಿನಾ? ಆಗಿದೆಯಾ? ಮತ್ತಿನ್ನೇನ್ರಿ, ತಂದು ಬಿಟ್ಟಿದ್ದೀರಲ್ಲ ಲಬಕ್ಸ್ವ ಗೆಸ್ಟ್ನ. ವಾಂಟೆಡ್ ಕಾಲಮ್ ನೋಡ್ತಾ ಇದ್ದಾಳೆ ಕಣೆ, ಹೋಗ್ತಾಳೆ. ಪರ್ಮು, ನನ್ಗೆ ಅಡ್ಜಸ್ಟ್ ಆಗೋ ಥರ 4 ಕೆಲ್ಸಗಳಿವೆ. ಎಲ್ಲೆಲ್ಲೋ ಯಾಕಮ್ಮ ಅಪ್ಲೈ ಮಾಡ್ತೀಯಾ? ನನ್ನ ಫ್ರೆಂಡ್ ಒಬ್ರು ಮೋಹನ್ ರಾಜ್ ಅಂತ ಇದ್ದಾರೆ. ಅವ್ರಿಗೆ ಒಬ್ರು ಒಳ್ಳೆ ರಿಸೆಪ್ಷನಿಸ್ಟ್ ಬೇಕಂತೆ. ಹುಡುಗಿ ಒಳ್ಳೆಯವಳಾಗಿರ್ಬೇಕು, ಗುಣ ಸ್ವಭಾವ ಚೆನ್ನಾಗಿರೋರಿದ್ರೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ನೀನು ಅಲ್ಲಿಗೆ ಹೋದ್ರೆ ಖಂಡಿತ ನಿನಗೆ ಕೆಲಸ ಸಿಗುತ್ತೆ. ಕಳ್ರಿಗೂ ಕೆಲಸ ಕೊಡ್ತಾರಾ? ನನ್ನ ಪ್ರೀತಿಯ ಗುಣಸೂಜಿ, ಇವಳು ಕಳ್ಳಿ ಅಲ್ಲ ಅಂತ ತೋರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನೇ ಯಾಕೆ ಚುಚ್ತಾ ಇರ್ತೀಯ? ಸರಿ ಸರಿ, ಸೇರಿಸಿ ಅಲ್ಲೇನಾದ್ರೂ ಹೋದ್ರೆ ನಿಮ್ ತಲೆಗೆ ಬರುತ್ತೆ. ತಗೊಳಮ್ಮ, ಇಷ್ಟು ಡಾಕ್ಯುಮೆಂಟ್ ತಗೊಂಡೋಗು, ಜೊತೆಗೆ ವಿಸಿಟಿಂಗ್ ಕಾರ್ಡ್ ಇಟ್ಕೊಮ್ಮ. ಈ ಲಾಯರ್ ಗುಂಡಣ್ಣ ಹೇಳಿ ಕಳ್ಸೋರು ಅಂತ ಹೇಳಮ್ಮ. ಆಸ್ ಇಟ್ ಈಸ್ ನಿನಗೆ ಕೆಲಸ ಸಿಗುತ್ತೆ. ಒಳ್ಳೇದಾಗ್ಲಮ್ಮ. ನಮಗೆ ಕೆಟ್ಟದಾಗ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು ಅಲ್ವಾ ಅಕ್ಕ? ಹೌದಾ? ಖಂಡಿತ ಬರ್ತೀನಿ. ಈ ಸರಿ ಮಿಸ್ ಆಗೋದಿಲ್ಲ ಬಿಡಿ. ಸಾರಿ, ಅದೇನೋ ಪ್ರಾಬ್ಲಮ್ ಇತ್ತು, ನನಗೆ ಮತ್ತೆ ಫೋನ್ ಮಾಡ್ತೀನಿ. ಏನೋ ಸುಬ್ಬು, ಇವ್ರು ಬ್ರೀಫ್ ಕೇಸ್ ಎಲ್ಲ ಇಟ್ಕೊಂಡಿದ್ದಾಳೆ. ಅಕ್ಕ, ನಾವಾಗಿಂದ ನೋಡಕತ್ತೀನಿ ಸೂಟ್ ಕೇಸ್ ಒಳಗೆ ಏನೇನೋ ತುಂಬ್ಕೊಳಿಕತ್ತಿದ್ಲೆ.
ನಿನ್ನನ್ನು ತುಂಬ್ಕೊಂಡು ಹೋದ್ರೆ ಕಷ್ಟ. ನಮ್ಮ ಮನೇಲಿ ಇಟ್ಕೊಂಡ್ಮೇಲೆ ಅನುಭವಿಸಲೇಬೇಕು. ಮನೆ ವಸ್ತುಗಳೆಲ್ಲ ಜೋಪಾನ ಕತ್ಕೊಂಡು ಹೋದ್ರೆ ಕಷ್ಟ. ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರೋ. ಒಂದು ಕಣ್ಣ ಈಗಾಗಲೇ ಆಕಿ ಮೇಲೆ 1.5 ಕಣ್ಣಿಟ್ಟೇನಿ. ಮಾಲಿ ಒಂದು ನಿಮಿಷ. ಇಲ್ಲ ನಾನು ಹೊರಡಬೇಕು. ಆ್ಯಕ್ಚುಲಿ ಲೇಟ್. ಅಯ್ಯೋ ನನ್ನ ವಾಚ್ ಮರ್ತ್ಬಿಟ್ನಾ. ಸುಬ್ಬ ಏನಕ್ಕ? ಇದು ಓಪನ್ ಮಾಡು. ಬಂದವಳು. ಬ್ರೀಫ್ ಕೇಸು ಲಾಕ್ ಆಗಿದೆ. ಬ್ರೀಫ್ ಕೇಸು ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಭಾರ. ಏನು ತುಂಬಿದೆಯಾ? ಇಂಟರ್ವ್ಯೂಗೆ ಲೇಟ್ ಆಯಿತು, ಬಂದು ಹೇಳ್ತೀನಿ. ಇಂಥವ್ರನ್ನ ಮನೆ ಇಟ್ಕೊಂಡ್ರೆ ಕಳುವಾಗದೆ ಇನ್ನೇನಾಗ್ತಾವೆ? ಆಕೆ ಏನಾರು ಕಳು ಮಾಡೇ ಮಾಡಿರ್ತಾಳೆ. ನಾಳೆ ನಿನ್ನ ಕಿವ್ಯಾನ ಜುಮ್ಕಿ ಕದೀತಾಳೆ, ನಾಡಿದ್ದು ನಿನ್ನ ಕಿವಿನ ಕದೀತಾಳೆ. ಅವಾಗ ನಾ ಎಷ್ಟು ಪಡ್ಕೊಂಡ್ರು ನಿಂಗೆ ಕೇಳಿಸೋದೇ ಅಲ್ಲ. ಈಗೇನೋ ಮಾಡೋದು ಸುಬ್ಬು? ಏನಾರ ಮಾಡ್ಕೊ, ಹೊರಗಡೆ ಗಿಡಗಳು ಒಣಗಾಕತ್ತಾವೆ, ನಾನು ನೀರು ಹಾಕ್ಬೇಕು. ಅಯ್ಯೋ ಏನಪ್ಪ ಮಾಡಲಿ? ನನ್ನ ಮೊಬೈಲು, ನನ್ನ CD ಪ್ಲೇಯರು. ಸುಬ್ಬು ಲೇ ಸುಬ್ಬು, ಏ ಎಲ್ಲ ಹೇಳು. ಆಟೋ ಹತ್ಕೊಂಡು ಹೋದ್ಲ, ಏನಾತಕ? ಡ್ಯಾಡಿ ಅಮೇರಿಕಾದ ತಂದ್ಕೊಟ್ಟು CD ಪ್ಲೇಯರೇ ಕಾಣಿಸ್ತಾ ಇಲ್ಲ. ಪಾರು ಕಳ್ದೋಯ್ತು ಅಂತ ಹೀಗೆ ತಲೆ ಮೇಲೆ ಬೆರಳು ಇಟ್ಕೊಂಡು ಕೂತ್ಕೊಂಡ್ರೆ ಏನು ಸಿಗಲ್ಲ. ಮೊದಲು ಏನೇನು ಕಳ್ದೋಗಿದ್ಯೋ ಚೆಕ್ ಮಾಡ. ತಗೊಳ. ಮೊದಲೇದು ಹೂದಾನಿ ಇದೆ, ಎರಡನೇದು ಟಿವಿ ಇದೆ, ಮೂರನೇದು ಫೋಟೋ ಫ್ರೇಮ್ ಇದೆ, ನಾಲ್ಕನೇದು ಫೋನು ಇದೆ, ಐದನೇದು ವಾಲ್ ಪೋಸ್ಟರ್ ಇದೆ, ಆರನೇದು ಗೊಂಬೆ ಇದೆ, ಏಳನೇದು ಗೊಂಬೆ ಇದೆ, ಎಂಟನೇದು CD ಪ್ಲೇಯರ್ ಎಲ್ಲ ಕಳ್ದಾಗಿರೋದೆ. ಇನ್ನು ಏನೇನು ಕಳ್ದೋಗಿದೆ ಅದನ್ನ ಚೆಕ್ ಮಾಡಿ. ಹಾ ಕರೆಕ್ಟ್. ಒಂಬತ್ತನೇದು ವಾಲ್ ಪೋಸ್ಟರ್ ಇದೆ, ಹತ್ತನೇದು ಹೂದಾನಿ ಇದೆ, ಏ ಬಾರೋ. 20 ಗೊಂಬೆ ಇದೆ, 21. ಆಂಟಿ ನನಗನ್ಸುತ್ತೆ ಕಡಿಮೆ ದುಡ್ಡಿನ ಐಟಮ್ ಯಾವುದು ಕದ್ದಿಲ್ಲ, ಕಾಸ್ಟ್ಲಿ ಐಟಮೇ ಕದ್ದಿರ್ಬೇಕು. ನನಗೂ ಹಾಗೆ ಅನ್ಸುತ್ತೆ. ನನ್ನ ಚಿನ್ನ ಸರ ಕಾಣಿಸ್ತಿಲ್ಲ. ಅಕ್ಕ ಒಳಗೆ ಇದ್ದಲ್ಲಕ್ಕ. ಅಯ್ಯೋ ಎಲ್ಲ ಹೋಯ್ತು, ನನ್ನ ಚಿನ್ನ ಸರ ಕಾಣಿಸ್ತಿಲ್ಲ. ಪೆದ್ದಿ ಚಿನ್ನ ಸರ ಕಳ್ದೋಯ್ತು ಅಂತ ಸುಮ್ಮನೆ ಇದ್ದೀರಲ್ಲ, ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಏನು ಅಂತ ಕಂಪ್ಲೇಂಟ್ ಕೊಡೋದು? ಎಲ್ಲಿದ್ದಾಳೋ ಏನೋ, ಇಂಥ ಅಂತಂದು ಮನೇಲಿ ಇಟ್ಕೊಂಡಿದ್ದಾರೆ. ಪಾರು ಆಂಟಿ ಅವಳು ಚಿನ್ನದ ಸರ ಕದ್ದಿದ್ದಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇನ್ಯಾರು ಕದೀತಾರೆ? ಅವಳು ತವ್ರ ಮನೆ ಯಾವುದು? ಸೆಂಟ್ರಲ್ ಜೈಲು. ಪಾರು ಅವ್ರ ಬ್ರೀಫ್ ಕೇಸಲ್ಲಿ ಏನೋ ತುಂಬ್ಕೊಂಡು ಹೋದ್ಲು ಅಂತ ಹೇಳಿದ್ಯಲ್ಲ, ಮೊದಲು ಅದನ್ನ ಚೆಕ್ ಮಾಡು. ಕಳ್ಳಿ ಸಿಕ್ ಬೀಳ್ತಾಳೆ. ಕಿತ್ತೋರ್ ಮೂರಲ್ಲಿ ಕದ್ದೋರು ಯಾರು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ಹೌದು, ಮನೇಲಿರೋ ಐಟಮ್ಸ್ ಒಂದೊಂದೇ ಕಾಣಿಸ್ತಾ ಇಲ್ಲ. ಹಾಗಂತ ಇದು ಶಿವಲೀಲೆನೂ ಅಲ್ಲ. ಐಟಮ್ಸ್ ಕಂಡಿರೋದಕ್ಕೆ ಕಾರಣ ಮಾಲಿನಿನ ಇಲ್ಲ ಅನುಮಾನ ಪಡ್ತಾರೋ ಪಾರು ಆಂಟಿನ ಅಂತ ನಿಮಗೆ ಗೊತ್ತು. ಆದ್ರೆ ಈ ವಿಷಯ ಮಾಲಿನಿಗೆ ಗೊತ್ತಾದ್ಮೇಲೆ ಅವಳು ಕೂಗಾಡ್ತಾಳ, ಹಾರಾಡ್ತಾಳ, ಸಿಟ್ ಮಾಡ್ಕೊಂಡು ಕೊಲೆ ಮಾಡಕ್ ಬರ್ತಾಳ. ಕೊಲೆ ಮಾಡೋದಾದ್ರೆ ಹಗ್ಗ ಉಪಯೋಗಿಸ್ತಾಳ, ಚಾಕು ಉಪಯೋಗಿಸ್ತಾಳ ಅನ್ನೋದನ್ನ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಹಗ್ಗ ಆದ್ರೆ ರೋಪ್ ಅಂತ, ಚಾಕು ಆದ್ರೆ ನೈಫ್ ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾದ. ಬ್ರೀಫ್ ಕೇಸಲ್ಲಿ ತುಂಬಾನೇ ವಸ್ತುಗಳಿರ್ಬೇಕು. ಅದರಲ್ಲಿ ಏನೇನಿದೆ ಅಂತ ಈಗ್ಲಾದ್ರೂ ನೋಡ್ಬೋದಾ? ಏನ್ರಿ ನಾನು ಕಳ್ಳಿ ಅನ್ನೋ ಥರ ಮಾತಾಡ್ತಿದ್ರಲ್ಲ? ನೀನ್ ಕಳ್ಳಿ ಹೌದು ಅಲ್ಲೋ ಗೊತ್ತಿಲ್ಲ. ದಿಢೀರ್ ಅಂತ ಬ್ರೀಫ್ ಕೇಸ್ ತಗೊಂಡು ಹೊರಟಾಗ ನಾವ್ ಯಾಕೆ ಚೆಕ್ ಮಾಡಬಾರ್ದು? ನೀನ್ ಯಾಕೆ ತೋರಿಸ್ಬಾರ್ದು? ಆಯ್ತು ನೋಡ್ಕೊಳ್ಳಿ. ಆಚೆನ ಮಾರ್ಕೊಂಡ್ ಬಂದಿರ್ಬೇಕು. ಅಯ್ಯೋ ಏಯ್ ನಮ್ಮ ಮನೇಲಿ CD ಪ್ಲೇಯರ್ ನೋಡಿದೇನೆ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಅನುಮಾನ ಪಡ್ಬೇಡ್ರಿ. ಏನೆಲ್ಲ ಗಂಭೀರವಾಗಿ ಕೂತಿದ್ದೀರಾ? ಶೋಕಾಚರಣೆನಾ? ಹೋಗಿ ರೀ, ನಿಮಗೆ ನನ್ನ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ತವ್ರ ಮನೆಗೆ ಕಳಿಸ್ಬಿಡಿ. ಈ ರೀತಿ ಕಳ್ಳರನ್ನೆಲ್ಲ ಮನೇಲಿ ತಂದು ಇಟ್ಕೊಂಡು ನನಗೆ ಮಾನಸಿಕವಾಗಿ ಹಿಂಸೆ ಕೊಡಬೇಡಿ. ಅಕಟಕಟ ಕೈಲಾಸನಾಥ. ಪಾರು ಏನ್ ಮಾತು ಉಂಟಾಡ್ತೀಯ? ಹೆಣ್ಮಕ್ಳು ಕಷ್ಟ ಗಂಡಸ್ರಿಗೆ ಅರ್ಥ ಆಗಲ್ಲ ಕಣೆ. ಯಾವಾಗಲೂ ಸೂಜಿ ಇಟ್ಕೊಂಡೆ ಮನೆಗೆ ಬರ್ತಿರಲ್ಲ, ಈಗೇನಾಗಿದೆ? ಮನೇಲಿ ಎಷ್ಟೋ ವಸ್ತು ಕಾಣಿಸ್ತಾ ಇಲ್ಲ. ಎಷ್ಟು ಅಂದ್ರೆ ಎಷ್ಟು? ಎಷ್ಟೋ ವಸ್ತುಗಳು ಹೋಗಿದೆ ಗೊತ್ತಾ? ಸದ್ಯ ಮನೆ ಒಂದು ಉಳ್ಕೊಂಡಿದೆ. ಅಂಕಲ್, ಪಾರು ಆಂಟಿ ಮೊಬೈಲ್ ಕಾಣಿಸ್ತಾ ಇಲ್ಲ. ಯಾರು ತಗೊಂಡಿರ್ತಾರೆ? ಅವಳೇ ಕದ್ದಿರ್ತಾಳೆ. ಪಾರು ರಿಂಗ್ ಮಾಡಿದ್ರೆ ಮೊಬೈಲ್ ಎಲ್ಲಿದೆ ಅಂತ ಗೊತ್ತಾಗತ್ತೆ. ನಿನ್ನ ನಂಬರ್ ಹೇಳು. ಇಲ್ಲಿದೆ ಬಿಡು.
ವೇದ ಆ ಕಡೆ ನೋಡು. ಏನು ಹುಡ್ಕಕತ್ತೀರಿ? ಮೊಬೈಲು ನಿಮ್ದನೇ ಕಳೆದೋಗಿದ್ರಿ ಹೇಳ್ರಲ್ಲ, ಹೊಸದ ಕೊಡಿಸ್ತೀನಿ. ನನ್ ಕಳ್ದೋಗಿದೆ, ಕೊಡಿಸ್ತೀಯಾ? ರೊಕ್ಕಿಲ್ಲ ಬಿಡ್ರಿ. ಈಗಾಗ್ಲೇ ಹೇಳಿದೀನಿ, ಜಾಸ್ತಿ ತರಲೆ ಮಾಡಿದ್ರೆ ರೇಡಿಯೋ ಅನೌನ್ಸ್ ಮಾಡ್ಬಿಡ್ತೀನಿ. ಅವನ ಜೊತೆ ಏನ್ ಮಾತು ಹುಡ್ಕ. ಸರಿ, ಮೊಬೈಲ್ ಇಲ್ಲಿದೆ. ಬಾರೋ, ಮೊಬೈಲ್ ಸಿಕ್ತು. ಆಯ್ ಅಕ್ಕಂದ ನಾನೇ ಇಟ್ಟಿದ್ದೆ. ನೋಡು, ಯಾಕೋ ಹಿಂಗೆ ಮಾಡಿದೆ? ಆ ಮಾಲಿನಿ ಕಳು ಮಾಡ್ತಾಳಂತೇಳಿ ಇದ್ರಾಗ ಮುಚ್ಚಿಟ್ಟಿದ್ದೆ. ಇದು ಬಿಡಿ ಸಣ್ಣ ಪುಟ್ಟ ವಸ್ತು, ಆದ್ರೆ ನನ್ನ ಚಿನ್ನ ಸರಾನೆ ಕಳೆದು ಹೋಗಿದೆಯಲ್ಲ. ಇಲ್ಲೇ ಎಲ್ಲ ಇರ್ಬೇಕಣೆ, ಸರಿಯಾಗಿ ಯೋಚನೆ ಮಾಡು. ಕತ್ತಿಗೆ ಹಾಕೊಂಡಿದ್ದೆ ರೀ, ಆಮೇಲೆ ಕೈಗೆ ತಗೊಂಡೆ. ಎಲ್ಲಿಟ್ನೋ ನೆನಪೇ ಇಲ್ಲ ರೀ. ಹುಡುಕಿ. ನೀವು ಹುಡುಕ್ತಾ ಇರ್ರಿ, ನಾನು ಹುಡ್ಕೊಂತಿರ್ತೀನಿ. ಇಲ್ಲಿದೆ ನೋಡಿ. ಪಾರು, ಸರಾನ್ ಹೂಜಿಲ್ಲ ನೀಡೋದು. ಮತ್ತಿನ್ನೆಲ್ರಿ ಇಡ್ಲಿ, ಲಾಕರಲ್ಲಿ ಇಟ್ರೆ ಅವ್ಳು ಕದಿತಾಳೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಇಲ್ಲಿಟ್ಟಿದ್ದೆ. ಇದೇನೋ ಸಿಕ್ತು, ಆದ್ರೆ ನಮ್ಮ ಡ್ಯಾಡಿ ಅಮೇರಿಕದಿಂದ ತಂದ್ಕೊಟ್ರೆ ಸಿಡಿ ಪ್ಲೇಯರ್ ಸಿಕ್ಕಿಲ್ಲ. ಅದನ್ನ ಮಾಲಿನ್ಯನೇ ಕದ್ದಿರ್ತಾಳೆ. ಜೈಲಿಂದ ಬಂದವ್ರಿಗೆ ಕಳ್ತನ ಮಾಡೋದೇನ್ ಕಷ್ಟನಾ? ಇಲ್ಲಿ ನೋಡ್ರಿ, ಸಿಡಿ ಪ್ಲೇಯರ್ ಏನಾದ್ರೂ ಸಿಕ್ತಿದ್ರೆ ನಾನು ಸುಮ್ಮನೆ ಇರಲ್ಲ. ತವ್ರ ಮನೆಗೆ ಹೋಗು ಪಾರು. ಪಿನ್ ಪಾಯಿಂಟ್ ವೈಶಾಲಿ ಅವರೇ, ದಯವಿಟ್ಟು ನಿಮ್ಮ ಪಾಯಿಂಟ್ಗಳಿಗೆ ಫುಲ್ ಸ್ಟಾಪ್ ಹಾಕಿ. ಪಾರು, ಸ್ವಲ್ಪ ಯೋಚನೆ ಮಾಡು, ಸ್ವಲ್ಪ ಹಿಂದಕ್ಕೆ ಹೋಗು. ಏ, ಪಾರು, ಫ್ರೀಸರ್ನೇನೆ ಸಿಡಿ ಪ್ಲೇಟ್ ಇಡೋದು. ರೀ, ಎಲ್ಲ ಅವ್ಳು ಕದ್ದು ಬಿಡ್ತಾಳೆ ಅಂತ ಇಲ್ಲಿ ತಂದು ಇಟ್ಟಿದ್ದೆ ಅಷ್ಟೇ. ಪಾರು ಆನ್ ಆಗ್ತಿಲ್ಲ. 0 ಡಿಗ್ರಿ ಇಟ್ರೆ ಆನಲ್ರಿ ಆಗತ್ತೆ, ಹಾಳಾಗಿರತ್ತೆ, ಬಿಸಾಕಿ. ಏನ್ರಿ ಮಾಡೋದು? ನಾನೇನು ಮಾಡಲ್ಲಮ್ಮ, ತಪ್ಪು ಮಾಡಿರೋದು ನೀನು. ರೀ, ಮಾಲಿನಿ ಎಲ್ಲಿ ಇದನ್ನ ಕದ್ದು ಬಿಡ್ತಾಳೆ ಅನ್ನೋ ಭಯಕ್ಕೆ ಇಲ್ಲಿ ತಂದು ಇಟ್ಟಿದ್ದೆ ಅಷ್ಟೇ. ತಪ್ಪು ನಂದಲ್ಲ, ಅವಳ್ದು. ಪಾರ್ವತಿ ಅವರೇ ತಗೊಳ್ಳಿ ಸಿಡಿ ಪ್ಲೇಯರ್. ಹೌದು, ಇದ್ಯಾಕೆ? ನಿಮ್ಮ ಹೆಂಡತಿ ಆಡಿದ ಮಾತುಗಳನ್ನ ಕೇಳಿಸ್ಕೊಂಡೆ. ಆ ಸಿಡಿ ಪ್ಲೇಯರ್ ಹೋದ್ರೇನಂತೆ, ಇದನ್ನ ಇಟ್ಕೊಳ್ಳಿ, ಇದು ಇಂಪೋರ್ಟೆಡ್, ನನ್ನ ಕಡೆಯಿಂದ ನಿಮಗೆ ಗಿಫ್ಟ್. ಇದನ್ನ ಇಸ್ಕೊಂಡ್ಮೇಲಾದ್ರೂ ನೀವು ನನ್ನ ಬಗ್ಗೆ ಅನುಮಾನ ಬರೋ ಹಾಗೆ ಮಾತಾಡ್ತಿದ್ರೆ ಸಾಕು. ಇದು ಕದ್ದು ತಂದಿರೋದಲ್ಲ ತಾನೇ? ಪರಮು, ನಿಮ್ಮ ಹೆಂಡತಿ ನಿಮ್ಮ ಫ್ರೆಂಡ್ ಹೇಳ್ದಾಗೆ ಆಲದ ಮರನೇ ರೀ. ನಾನು ಹೇಗಾದರೂ ತಂದಿರ್ಲಿ ರೀ, ಆನ್ ಮಾಡಿದ್ರೆ ಪ್ಲೇ ಆಗುತ್ತೆ, ಇಟ್ಕೊಳ್ಳಿ. ಪರಮೇಶ್ವರ ತಂಗೆ ಬಾ. ಅಕ್ಕ, ಪೊಲೀಸರು ಬಂದಾರ. ಕಳ್ಳಿನೇ ಮನೇಲಿ ತಂದು ಇಟ್ಕೊಂಡ್ಮೇಲೆ ಪೊಲೀಸರು ಬರ್ದೇ ಇರ್ತಾರ? ಪಾರು, ಸ್ವಲ್ಪ ಸುಮ್ಮನೆ ಇರು. ಶಿಶು, ಶಿಶು ಪಶು ಅನ್ನಬೇಡ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನಿನ್ನ ಪಾಲು ನೀನು ಇರ್ಲಪ್ಪ, ಬಂದಿದ್ದೇನು ಹೇಳು. ಪಕ್ಕದ ಬೀದಿಲಿರೋ ಇಂದ್ರಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕಂಪ್ಯೂಟರ್ CD ಪ್ಲೇಯರ್ಗಳು ಕಳ್ತನ ಆಗಿದೆ. ಕದ್ದಿರೋ ಮಾಲ್ನ ನಿಮ್ಮ ಮನೆಗೆ ಯಾರಾದ್ರೂ ಮಾರಕ್ ಬಂದ್ರೆ ತಗೋಬೇಡಿ, ಹುಷಾರಾಗಿರಿ. ನಮ್ಗೇನು ಬುದ್ಧಿ ಇಲ್ವೇನಾ? ಅಂಥವ್ರು ಯಾರನ್ನೂ ನಾವು ಮನೆಗೆ ಸೇರ್ಸಲ್ಲ ಬಿಡು. ಮಾರಾಟ ಮಾಡಕ್ಕೆ ಇಲ್ಲಿ ಯಾರು ಬರಲಿಲ್ಲ ತಾನೆ? ಇಲ್ಲ ಅಣ್ಣ, ಅಂಥವ್ರು ಯಾರು ಬಂದಿಲ್ಲ. ಆದ್ರೆ ಮಾಲಿನಿ ಅನ್ನೋರು ಜೈಲಿಂದ ಬಿಡುಗಡೆಯಾಗಿ ನಮ್ಮನೆಗೆ ಬಂದಿದ್ದಾರೆ. ಅದೇ ಕಳ್ಳಿ ಮಾಲಿನಿ ಸರ್, ಏನು ತಪ್ಪಿಲ್ಲ ಅಂತ ಕಳಿಸ್ಕೊಟ್ವಲ್ಲ. ಅವಳು ಯಾಕೆ ಇಲ್ಲಿ ಬಂದಿದ್ದಾಳೆ? ನಮ್ಮ ಭಾವನ ಕರ್ಕೊಂಡ್ಬಂದಾರಿ. ನೋಡಿ, ಒಂದು ಕಳ್ಳರ ಗ್ಯಾಂಗ್ ಎಲೆಕ್ಟ್ರಾನಿಕ್ಸ್ ಅಂಗಡಿಯಿಂದ ಕದ್ದು ಮಾಲ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಈಗ ತಾನೇ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅದನ್ನ ತಗೊಂಬೇಡಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ನಾನಿನ್ ಬರ್ತೀನಿ. ಅಣ್ಣ, ಇದನ್ನ ಮಾಲಿನಿ ತಂದ್ಕೊಟ್ರು. ನನಗನ್ಸುತ್ತೆ ಇದು ಕದ್ದು ತಂದಿರೋ ಮಾಲು ಅಂತ. ಇನ್ನೊಂದ್ಸರಿ ಚೆಕ್ ಮಾಡ್ಬಿಡಿ. ವಸ್ತು ಸಾರ್ ಕದ್ದಿರೋದು. ಏನಮ್ಮ, ಒಂದ್ಸಲ ಜೈಲ್ಗೆ ಹೋಗಿ ಬಂದಿದ್ಯಾ, ಇನ್ನೂ ಬುದ್ಧಿ ಬಂದಿಲ್ವಾ? ಇನ್ನೊಂದ್ಸಲ ಜೈಲ್ಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ನಿಜ ಹೇಳು, ಎಲ್ಲಿಂದ ತಂದೆ ಅಂತ. ಸರ್, ನಾನು ಇಲ್ಲಿಂದ ಹೊರಡಕ್ಕೆ ಮುಂಚೆ ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಕೊಂಡ್ಕೊಂಡು ತಂದಿದ್ದೀನಿ. ಇದು ಸ್ವಂತದ್ದೇ. ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ? ಇಂದಿರಾ ಎಲೆಕ್ಟ್ರಾನಿಕ್ಸ್ ದಾ? ಅಲ್ಲ, ಚಂದ್ರ ಎಲೆಕ್ಟ್ರಾನಿಕ್ಸ್. ಇದನ್ನ ಕೊಂಡ್ಕೊಂಡಿದ್ದಕ್ಕೆ ಏನಿದೆ ದಾಖಲೆ? ನಾನು ಕೇಳು ಅಂತ ಹೇಳಿದ್ನ. ದಾಖಲೆ ಏನಿದೆ ಅಮ್ಮ? ನೋಡಿ, ಈ ಸಿಡಿ ಪ್ಲೇಯರ್ದು ವಾರಂಟಿ ಕಾರ್ಡು, ಬಿಲ್ಲು ನೋಡಿ. ಏಯ್, ಸಾರಿ ಮೇಡಮ್, ಎರಡೂ ಸರಿಯಾಗಿದೆ. ತಂಗೆ ಬಾ, ಇಟ್ಕೋವಾ. ಪಾರ್ವತಿ ಅವರೇ, ಈಗಲಾದ್ರೂ ನಂಬಿಕೆ ಬಂತಾ ನನ್ನ ಕಳ್ಳಿ ಅಲ್ಲ ಅಂತ? ನಿಮ್ಮ ಕೈಗೊಂದು ಕೇಸ್ ಸಿಕ್ಬಿಡ್ತು ಅನ್ಕೊಂಡೆ, ಅಷ್ಟ್ರಲ್ಲಿ ತಪ್ಪಿಸ್ಕೊಂಡ್ಬಿಡ್ತು. ಮೊದಲು ನಿನ್ನ ಕೈಲಿರೋ ನನ್ನ ಲಾಟಿ ಟೋಪಿ ಕೊಡು, ಇಲ್ಲಾಂದ್ರೆ ನೀನು ಇದನ್ನ ಹಾಕ್ಕೊಂಡು ನಿಂದು ನನಗೆ ಹಾಕ್ಬಿಡ್ತೀಯ. ಮಂಗಳಾರತಿ ಆಯ್ತಲ್ಲ, ನಡಿ. ತಂಗೆವಾ, ಪರಮೇಶ್ವರ, ನಾನು ಬರ್ತೀನಿ, ನಡಿಯಲ್ಲೇ. ಪಾರು, ಪೊಲೀಸ್ ಹತ್ರ ಹೀಗೇನೆ ಮಾತಾಡೋದು? ಅಲ್ಲ ರೀ, ನಿಮ್ಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ, ನಾನು ಈ ಕ್ಷಣನೇ ಹೊಟ್ಟೋಗ್ತೀನಿ. ಯಾಕ್ರಿ ಸುಮ್ಮನೆ ಅಪ್ಪದ ಹೊರಿಸ್ತೀರಾ? ಹೌದು, ಸುಮ್ಮನೆ ಯಾಕೆ ಇವ್ರ ಮೇಲೆ ಅನುಮಾನ ಪಡ್ತೀಯ? ಅಕ್ಕ, ವಾಚು ಏನಾಯ್ತು ನನ್ನ ವಾಚ? ಇನ್ಯಾರು ಕದ್ದಿರ್ತಾರೆ? 3:30 ತಲೆ ಮೇಲೆ ಕುಡ್ದ ಅಂದ್ರೆ 3 ಭೂಮಿ ಒಳಗೆ ಹೋಗಿ ಬರೆ ಮಾತ್ರ ಮೇಲೆ ಉಳಿಬೇಕು. ಪಾರು,
ಆ ಕೈಯಲ್ಲಿ ಕಟ್ಟಿರೋ ವಾಚ್ ಅದೇ ಎಲ್ರು ಇದ್ದೀರಾ? ಎಲ್ರಿಗೊಂದು ಗುಡ್ ನ್ಯೂಸ್. ಮಾಲಿನಿಗೆ ಕೆಲಸ ಸಿಕ್ತು. ಕೆಲಸ ಸಿಕ್ತಾ? ರೀ, ಅವಳು ಕಳ್ಳತನದ ಅಪವಾದ ಹೊತ್ತು ಜೈಲ್ಗೆ ಹೋಗಿ ಬಂದಿರೋ ಕಳ್ಳಿ. ಈ ವಿಷಯನ ನೀವೇ ಅವ್ರಿಗೆ ಹೇಳಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾನೇ ಖುದ್ದಾಗಿ ಹೇಳ್ತೀನಿ. ಪಿನ್ ಪಾಯಿಂಟ್ ವೈಶಾಲಿ ಅವರೇ, ದಯವಿಟ್ಟು ನಿಮ್ಮ ಪಿನ್ನಿಂಗ್ ಬುದ್ಧಿನ ನಮ್ಮನೆಗೆ ಸೀಮಿತವಾಗಿ ಇಟ್ಕೊಳ್ಳಿ. ಆಫೀಸ್ಗೆಲ್ಲ ಹೋಗ್ಬೇಡಿ. ಪರಮು, ನೀನು ಆಗ್ಬೇಡ ಗರ್ಮು. ಇವತ್ತು ನನಗೆ ಮಾತಾಡೋಕೆ ಅವಕಾಶ ಸಿಕ್ಕಿದೆ, ನಾನು ಒಬ್ಬನೇ ಮಾತಾಡ್ತೀನಿ. ನೋಡಿ, ನೀವು ಹೇಳೋ ಮೊದಲೇ ಆ ಹುಡುಗಿ ಎಲ್ಲ ಅವ್ರಿಗೆ ಹೇಳಿದಾಳೆ. ಏನು ತಪ್ಪು ಮಾಡ್ದೇನೂ ಕೂಡ ಜೈಲಲ್ಲಿ ಇರಬೇಕಾಯ್ತು ಅಂತಲೂ ಹೇಳಿದಾಳೆ. ಸತ್ಯ ಹೇಳೋ ನಂಬಿಕಸ್ಥ ಹುಡುಗಿ ಸಿಕ್ಕಿರೋದು ನಮ್ಗೆ ಹೆಮ್ಮೆ ವಿಷಯ. ಆದ್ರಿಂದಲೇ ಅವಳನ್ನ ಕೆಲ್ಸಕ್ಕೆ ತಗೊಂಡಿದ್ದು ಅಂತ ಮೋಹನ್ ರಾಜ್ ನನಗೆ ಹೇಳ್ದ. ಡೋಂಟ್ ವರಿ ಮಾಲಿನಿ, ನಾಳೆ ನಿನ್ನ ಕೆಲ್ಸಕ್ಕೆ ಕೊಡು. ನೀನು ಇಲ್ಲಿರೋದು ಬೇಡ, ನಾನೇ ನಿನಗೆ PG ಅಕಮೆಂಡೇಶನ್ ಮಾಡಿಸಿದ್ದೀನಿ. ನೀನು ಅಲ್ಲಿ ನೆಮ್ಮದಿಯಾಗಿರು. ಈ ಲೋಕ ಜನರೇ ಹೀಗೆ ಮಾಲಿನಿ, ಅನುಮಾನ ಪಡ್ತಾನೆ ಇರ್ತಾರೆ. ಆಸ್ ಇಟ್ ಈಸ್ ನಾನು ನಿನಗೆ ಸಂಬಳ ಜಾಸ್ತಿ ಮಾಡಿಸ್ತಾನೆ ಇರ್ತೀನಿ. ವಸ್ತುಗಳ ಮೇಲೆ ಇದ್ದಿದ್ದ ನಂಬರ್ ಎಲ್ಲ ಹೋಗಿದೆ ಅಂದಮೇಲೆ ಆ ಕಳ್ಳಿ ಮಾಲಿನಿನು ಈ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಆಯ್ತು. ಏನಪ್ಪ ಇದು? ಹೋಗುವ ಕೊಟ್ಬಿಟ್ಟೋದ್ಲಾ? ಹೌದು. 2,500 ರೂಪಾಯಿ ಪರವಾಗಿಲ್ಲ ಬಿಡ, ಏನು ನಷ್ಟ ಇಲ್ಲ. ಎಲ್ಲ ಇವಳ ಪಾರು, ನಿನ್ಗೆ 2,000 ರೂಪಾಯಿ ಗೇರು. ಅವಳು ಇದನ್ನ 5 ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿದ್ದಾಳೆ. 500 ರೂಪಾಯಿ ಮಾತ್ರ ಕಟ್ಟಿದ್ದಾಳೆ, 2,000 ರೂಪಾಯಿ ನೀನೇ ಕಟ್ಟಬೇಕು. ಪಾಂಡುರಂಗ, ಹೌದಲ್ಲೇ? ಅವಳು ಬರೀ 500 ರೂಪಾಯಿ ಕಟ್ಟಿದ್ದಾಳೆ, ಮಿಕ್ಕಿದ 2,000 ನೀನು ಕಟ್ಟಬೇಕು. ಮಾಲಿನಿನೇ ಕಟ್ತೀನಿ ಅಂತ ಹೇಳಿದ್ಲು ರೀ, ನಾನೇ ಬೇಡ ಅಂದೆ. ಅದರಲ್ಲಿ ಸಿನಿಮಾ ನೋಡ್ಬೇಕಾದವಳು ನಾನು ಅಂದ ಮೇಲೆ ಬಿಲ್ ಕಟ್ಟಬೇಕಾದವಳು ನಾನೇ ತಾನೇ, ಅದಕ್ಕೆ ಬೇಡ ಅಂದೆ. ಕಾಣಲೆಂದು ಬಂದ ದುಃಖ ಕಂಡಲ್ಲದೆ ಹರಿಯದು. ಅಯ್ಯೋ, ಇದರಿಂದ ನನಗೆ ಏನು ದುಃಖ ಇಲ್ಲ ರೀ. ಎಷ್ಟೇ ಆಗಲಿ ಮಾಲಿನಿ ನಿಮ್ಮ ಫ್ರೆಂಡು. ಆ ಮಿಕ್ಕಿದ 4 ಕಂತು ನಾನೇ ಕಟ್ತೀನಿ ಬಿಡಿ. ಗೋವಿಂದ.